ಜೆಡಿಎಸ್ನ ಮೂವರು ಶಾಸಕರು ಅಡ್ಡ ಮತದಾನವನ್ನು ಮಾಡಿರುವಂತಹ ಶಂಕೆ ಹಿನ್ನೆಲೆಯಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದೆ ಜೆಡಿಎಸ್ ಪಾಳ್ಯ. ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಬೆಳಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡಿದಂತಹ ಟೈಮ್ನಲ್ಲಿ 4 ಜನ ಅಡ್ಡ ಮತದಾನವನ್ನು ಮಾಡಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಿದ್ದಾರೆ. ಅತ್ತ ಬಿಜೆಪಿ ಅವರು ಹೇಳ್ತಿದ್ದಾರೆ ನಮ್ಮವ್ರು 3 ಜನ ಅಂತ ಹೇಳಿ. 4 3 7 ಆಯ್ತು. ಉಳಿದವರು ಯಾರು? ಒಟ್ಟು 11 ಜನ ಮಾಡಿದಾರಲ್ವಾ? ಹೀಗಾಗಿ ಸದ್ಯ ಜೆಪಿ ನಗರದಲ್ಲಿರುವಂತಹ ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಸಭೆಯನ್ನ ಕರೆಯಲಾಗಿದೆ. ಜೆಡಿಎಲ್ಪಿ ನಾಯಕ, ಜೆಡಿಎಸ್ನ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಅವರ ನೇತೃತ್ವದಲ್ಲಿ ಮೀಟಿಂಗ್ ನಡೀತಾ ಇದೆ. ಜೆಡಿಎಸ್ ಪರಾಜಿತ ಅಭ್ಯರ್ಥಿ ಗೋವಿಂದರಾಜು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ನಂಬಿಕಸ್ಥರನ್ನ ಮುಂದೆ ತರೋದಕ್ಕೆ ಪಕ್ಷ ಕ್ರಮ ಕೈಗೊಳ್ಳಬೇಕು. ಅಡ್ಡ ಮತದಾನದಿಂದ ಆಘಾತವಾಗಿದೆ ಅಂತ ಹೇಳಿ ಗೋವಿಂದರಾಜು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಒಟ್ಟು 10 ಶಾಸಕರು ಮಾತ್ರ ಭಾಗಿಯಾಗಿರೋದು ಈ ಸಭೆಯಲ್ಲಿ. ಇದು ಗಮನಿಸಬೇಕಾದಂತಹ ವಿಚಾರ. ಯಾರ್ಯಾರು ಭಾಗಿಯಾಗಿದ್ದಾರೆ? ಸುರೇಶ್ ಬಾಬು ಶಾಸಕಾಂಗ ಪಕ್ಷದ ನಾಯಕರು, ಚಿಕ್ಕನಾಯಕನಹಳ್ಳಿ ಶಾಸಕರು, ಬಾಲಕೃಷ್ಣ ಶ್ರವಣಬೆಳಗೊಳದ ಶಾಸಕ, ಇವರು ಭಾಗಿಯಾಗಿದ್ದಾರೆ ಜೆಡಿಎಸ್ನ ಸಭೆಯಲ್ಲಿ. ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಶಾರದಾ ಪೂರ್ಯ ನಾಯಕ್, ಶ್ರೀನಿವಾಸಪುರದ ಶಾಸಕರಾಗಿರುವಂತಹ ವೆಂಕಟ ಶಿವಾರೆಡ್ಡಿ, ದೇವರ ಹಿಪ್ಪರಗಿ ಶಾಸಕರಾಗಿರುವಂತಹ ರಾಜು ಗೌಡ, ಮುಳಬಾಗಿಲು ಶಾಸಕರಾಗಿರುವಂತಹ ಸಮೃದ್ಧಿ ಮಂಜುನಾಥ್, ಹಗರಿಬೊಮ್ಮನಹಳ್ಳಿ ಶಾಸಕರಾದಂತಹ ನೇಮಿರಾಜ್ ನಾಯಕ್, ಯಾದಗಿರಿ ಶಾಸಕರಾಗಿರುವಂತಹ ಶರಣಗೌಡ ಕಂದಕೂರ್, ಹಾಗೆ ದೇವದುರ್ಗ ಶಾಸಕರಾಗಿರುವಂತಹ ಕರಿಯಮ್ಮಾಜಿ ನಾಯಕ್, ತುರುವೇಕೆರೆ ಶಾಸಕರಾಗಿರುವಂತಹ ಎಂಟಿ ಕೃಷ್ಣಪ್ಪ, ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಒಟ್ಟು 10 ಮಂದಿ ಭಾಗಿಯಾಗಿದ್ದಾರೆ. ಅಡ್ಡ ಮತದಾನ ಯಾರು ಮಾಡಿದ್ರು? ಮೂಲಭೂತವಾದಂತಹ ಪ್ರಶ್ನೆ. ಬಿಜೆಪಿಯವರಂದ್ರು ನಮ್ಮವ್ರು 3 ಜನ ಮಾತ್ರ ಅಡ್ಡ ಮತದಾನ ಮಾಡಿರೋದು, ಉಳಿದಿದ್ದೆಲ್ಲ ಜೆಡಿಎಸ್ನವರು ಅಂತ ಹೇಳಿದ್ರು. ಆದ್ರೆ ಕುಮಾರಸ್ವಾಮಿ ಅವರು ಇವತ್ತು ಬೆಳಗ್ಗೆ ಸುದ್ದಿಗೋಷ್ಠಿಯನ್ನ ಮಾಡಿದಾಗ ನಮ್ಮಿಂದ 4 ಅಡ್ಡ ಮತದಾನ ಆಗಿದೆ ಅಂತಂದ್ರು. ಹಾಗಾದ್ರೆ ಉಳಿದವರು ಯಾರು? ಬಿಜೆಪಿಯವರ, ಜೆಡಿಎಸ್ನವರ? ಆತ್ಮಾವಲೋಕನ ಆಗ್ಬೇಕಲ್ವಾ? ಮೈತ್ರಿಗೆ ಮುಖಭಂಗ ಆಗಿದೆ ಅಡ್ಡ ಮತದಾನದ ಕಾರಣಕ್ಕಾಗಿ. ಹಾಗಾಗಿ ಈ ಬಗ್ಗೆ ಸಭೆಯನ್ನ ನಡೆಸಲಾಗ್ತಾ ಇದೆ. ಸತ್ಯ ಶೋಧನೆಯನ್ನ ಮಾಡೋದಕ್ಕೆ ಹಿತಶತ್ರುಗಳು ಯಾರು? ಕುಮಾರಸ್ವಾಮಿ ಅವರು ಬೆಳಗ್ಗೆ ಉಲ್ಲೇಖ ಮಾಡಿದ್ರು. ಯಾರು ಹಿತಶತ್ರುಗಳು ಅನ್ನೋದು ಗೊತ್ತಾಗಬೇಕು ಅನ್ನುವಂತಹ ಕಾರಣಕ್ಕಾಗಿನೇ ಕ್ಯಾಂಡಿಡೇಟ್ನ ನಾವು ಅಖಾಡಕ್ಕಿಳಿಸಿದ್ವಿ ಅಂತ ಹೇಳಿ ಸಭೆಯಲ್ಲಿ ಒಟ್ಟು 10 ಜೆಡಿಎಸ್ನ ಶಾಸಕರು ಭಾಗಿಯಾಗಿದ್ದಾರೆ. ಗೈರಾಗಿರೋರು ಯಾರು? ಅರಕಲಗೂಡು ಶಾಸಕರಾಗಿರುವಂತಹ ಎ ಮಂಜು ಸಭೆಗೆ ಬಂದಿಲ್ಲ. ಹೊಳೆ ನರಸೀಪುರ ಶಾಸಕರಾಗಿರುವಂತಹ ಎಚ್.ಡಿ. ರೇವಣ್ಣ ಸಭೆಯಲ್ಲಿ ಭಾಗಿಯಾಗಿಲ್ಲ. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾಗಿರುವಂತಹ ಜಿ.ಟಿ. ದೇವೇಗೌಡ ಸಭೆಯಲ್ಲಿ ಭಾಗಿಯಾಗಿಲ್ಲ. ಹನೂರು ಶಾಸಕರಾಗಿರುವಂತಹ ಮಂಜು ಅವರು ಭಾಗಿಯಾಗಿಲ್ಲ. ಶಿಡ್ಲಘಟ್ಟ ಶಾಸಕ ರವಿ ಭಾಗಿಯಾಗಿಲ್ಲ. ಹನೂರು ಶಾಸಕ ಎಂ.ಆರ್. ಮಂಜುನಾಥ್ ಅವರು ಭಾಗಿಯಾಗಿಲ್ಲ. ಹಾಗೆ ಹುಣಸೂರು ಶಾಸಕರಾಗಿರುವಂತಹ ಜಿ.ಟಿ. ದೇವೇಗೌಡ ಅವರ ಪುತ್ರ ಜೆ.ಡಿ. ಹರೀಶ್ ಗೌಡ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿಲ್ಲ. ಯಾಕೆ ಭಾಗಿಯಾಗಿಲ್ಲ? ಭಾಗಿಯಾಗದೇ ಇರೋದಕ್ಕೆ ಕಾರಣಗಳನ್ನ ಏನಾದರೂ ಕೊಟ್ಟಿದ್ದಾರಾ? ತಮ್ಮ ನಾಯಕರಿಗೆ ಅದನ್ನ ತಿಳಿಸಿದ್ದಾರಾ? ಗೊತ್ತಿಲ್ಲ. ಬಟ್ ಹೆಚ್ಚು ಕಮ್ಮಿ ಸುಮಾರು 10 ಜನ ಶಾಸಕರು ಮಾತ್ರ ಭಾಗಿಯಾಗಿದ್ದಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸಭೆಯಲ್ಲಿ ಅಡ್ಡ ಮತದಾನಕ್ಕೆ ಕಾರಣಗಳು ಏನು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಯಾಕೆ ಅಡ್ಡ ಮತದಾನವನ್ನ ಮಾಡಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಯನ್ನ ನಡೆಸಲಾಗ್ತಾ ಇದೆ. ಹೌದು ಸರ್, ನಾವು ಈ ರೀತಿ ಆಗತ್ತೆ ಅಂತ ಯಾವತ್ತೂ ನಮ್ಮ ಸನ್ಮಾನ್ಯ ನಮ್ಮ ಹಿರಿಯರಾಗಲಿ ನಾವಾಗಲಿ ಇದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕಂದರೆ ಇದು ಸಣ್ಣ ಚುನಾವಣೆ ಅಲ್ವಾ. ಒಂದು ವಿಧಾನ ಪರಿಷತ್ ಸದಸ್ಯನಾಗಿ ಇದು ಈ ಎಲೆಕ್ಷನ್ಗೆ ಇಷ್ಟೆಲ್ಲ ಅವರು ಶ್ರಮ ಹಾಕೋದು ಅವಶ್ಯಕತೆ ಇರಲಿಲ್ಲ. ನಮ್ಮಲ್ಲೂ ಕೂಡ ನಮಗೆ ಪಕ್ಷಕ್ಕೆ ಒಂದು ಸಂಖ್ಯಾಬಲ ಇಲ್ಲದಿದ್ರೂ ಸಹ ನಾವೊಂದು BJP ಸಖ್ಯದಿಂದ ಒಂದು ಗೆಲ್ಬೋದು ಅನ್ನೋ ಒಂದು ಸಂತೋಷದಲ್ಲಿ ಹಾಕಿದ್ವಿ. ಆದರೂ ಈ ರೀತಿ ಆದದ್ದು ನಮಗಂತೂ ಬಹಳ ಆಘಾತ ಆಗಿದೆ. ಏನು ಸರ್ ಮುಂದೇನು ಸರ್? ಎಲ್ಲ ಶಾಸಕರನ್ನ ಸಭೆ ಕರೆದಿದ್ದೀರಿ ಇವತ್ತು. ಏನು ಇದು ಅವಲೋಕನ ಆಗಲೇಬೇಕಲ್ಲ ಸರ್, ಅವಲೋಕನ ಆಗಬೇಕು. ಮುಂದಕ್ಕೆ ಯಾವ ರೀತಿ ನಂಬಿಕಸ್ಥರಿಂದ ಪಕ್ಷ ಕಟ್ಟಬೇಕು ಅನ್ನೋದನ್ನು ಅವಲೋಕನ ಮಾಡಿ ಮುಂದಕ್ಕೆ ಏನು ನಾವು ಶಿಸ್ತು ಕ್ರಮ ತಗೊಳ್ಳೋದು ಮುಖ್ಯ ಅಲ್ಲ. ಪಕ್ಷಕ್ಕೆ ಒಳ್ಳೆ ನಂಬಿಕಸ್ಥರನ್ನ ಮುಂದಕ್ಕೆ ತಗೊಂಬರೋದಕ್ಕೆ ಏನು ಕ್ರಮ ತಗೋಬೇಕು ಅದನ್ನು ಹಿರಿಯರು ತಗೊಳ್ಬೇಕು. ಥ್ಯಾಂಕ್ ಯು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾ ಹೋಗ್ತಾರೆ. ಮಂಜುನಾಥ್, ಅಡ್ಡ ಮತದಾನ ಆಗ್ಬಿಟ್ಟಿದೆ. ಕುಮಾರಸ್ವಾಮಿ ಅವರ ಲೆಕ್ಕದ ಪ್ರಕಾರ 4 ಜನ ಮಾತ್ರ ಮಾಡಿದ್ರಂತೆ ಅಡ್ಡ ಮತದಾನ.
ಬಿಜೆಪಿಯವರು ಹೇಳ್ತಾರೆ ಇಲ್ಲ ನಮ್ಮವ್ರು 3 ಜನ ಮಾತ್ರ ಅಂತ ಹೇಳಿ, ಕಾಂಗ್ರೆಸ್ನವ್ರು ಹೇಳ್ತಿದ್ದಾರೆ ನಮ್ಗೆ 11 ಓಟ್ ಬಂತು ಅಂತ ಹೇಳಿ. ಉಳಿದಂತಹ 5 ಜನ 6 ಜನ ಯಾರು ಅನ್ನೋದು ಪ್ರಶ್ನೆ. ಸಭೆ ಕರೆದಿದ್ದಾರೆ, ಸಭೆಯಲ್ಲಿ ಕೆಲವೇ ಸಂಖ್ಯೆಯ ಶಾಸಕರು ಭಾಗಿಯಾಗಿದ್ದಾರೆ ಎನ್ನುವಂತ ಮಾಹಿತಿ. ಯಾಕೆ ಉಳಿದವರು ಯಾಕೆ ಬರಲಿಲ್ಲ, ಏನ್ ನಡೀತಾ ಇದೆ ಜೆಡಿಎಸ್ ಪಾಳ್ಯದಲ್ಲಿ, ಸಭೆಯಲ್ಲಿ ಏನ್ ಚರ್ಚೆ ಆಗ್ತಾ ಇದೆ, ಏನ್ ಮಾಹಿತಿ ಇದೆ ಮಂಜುನಾಥ್? ವಿದೇಶಿ ನಿನ್ನೆ ನಡೆದಂತಹ ವಿಧಾನ ಪರಿಷತ್ ಚುನಾವಣೆ ಜೆಡಿಎಸ್ ಪಾಲಿಗೆ ನಿಜಕ್ಕೂ ಕೂಡ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಸೇರಿದಂತೆ ಜೆಡಿಎಸ್ ನಾಯಕರು ಈ ಒಂದು ವಿಚಾರದಲ್ಲಿ ಸಾಕಷ್ಟು ಮೌನಕ್ಕೆ ಶರಣಾಗಿರುವಂತದ್ದು. ಜೊತೆಗೆ ಈ ಒಂದು ಏನ್ ಘಟನೆ ಅಂದ್ರೆ ಈ ಒಂದು ಅಡ್ಡ ಮತದಾನ ಏನಿದೆ ಇದು ಜೆಡಿಎಸ್ ನಾಯಕರಿಗೆ ಸಾಕಷ್ಟು ನೋವನ್ನು ಕೂಡ ತಂದಿರುವಂತದ್ದು. ಯಾಕಂದ್ರೆ ಕುಮಾರಸ್ವಾಮಿ ಅವರು ಅಭ್ಯರ್ಥಿ ಹಾಕೋದಕ್ಕೂ ಮುನ್ನ ಜೆಡಿಎಸ್ ಶಾಸಕರ ಜೊತೆಗೆ 2 ಬಾರಿ ಸಭೆ ಮಾಡಿದ್ರು. ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ರೆ ಯಾವ ರೀತಿ ಪರಿಣಾಮ ಆಗುತ್ತೆ, ಜೊತೆಗೆ ಎಲ್ಲರೂ ಒಗ್ಗಟ್ಟಾಗಿ ಏನು ಅಭ್ಯರ್ಥಿಯನ್ನ ಹಾಕಿದ್ರೆ ನಾವು ಗೆಲ್ಲುವಂತ ಅವಕಾಶಗಳಿದೆ, ಜೊತೆಗೆ ಬಿಜೆಪಿ ಕೂಡ ಬೆಂಬಲ ಕೊಡುತ್ತೆ, ಜೊತೆಗೆ ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರು ಕೂಡ ತಮಗೆ ಮತ ಚಲಾಯಿಸ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿದ್ರು. ಆದ್ರೆ ನಿನ್ನೆ ಆಗಿದ್ದಂತ ಘಟನೆ ಬೇರೆ. ಏನು ಜೆಡಿಎಸ್ ಮತ್ತೆ ಬಿಜೆಪಿ ಶಾಸಕರೇ ಕಾಂಗ್ರೆಸ್ಗೆ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಮತದಾನ ಮಾಡೋ ಮುಖಾಂತರ ಇಬ್ಬರು ಜೆಡಿಎಸ್ ಮತ್ತೆ ಬಿಜೆಪಿಗೆ ಮುಖಭಂಗ ಆಗಿರುವಂತದ್ದು. ಹೀಗಾಗಿ ಇವತ್ತು ಕುಮಾರಸ್ವಾಮಿ ಅವರು ಒಂದು ಆತ್ಮಾವಲೋಕನ ಸಭೆಯನ್ನು ಕರೆದಿದ್ದಾರೆ. ಈ ಒಂದು ಸಭೆ ಏನು JP ನಗರದ ತಮ್ಮ ನಿವಾಸದಲ್ಲಿ ಈಗಾಗಲೇ ಆರಂಭ ಆಗಿರುವಂತದ್ದು. ಅದರಲ್ಲೂ ಕೂಡ ಈ ಸಭೆಗೆ ಒಂದಷ್ಟು ಶಾಸಕರು ಗೈರಾಗಿರುವಂತದ್ದು. ಯಾಕಂದ್ರೆ ಈಗಾಗಲೇ ಏನು ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸುರೇಶ್ ಬಾಬು ಸೇರಿದಂತೆ ಏನು ಸುಮಾರು 10ಕ್ಕೂ ಹೆಚ್ಚು ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. CN ಬಾಲಕೃಷ್ಣ, ಶಾರದಾ ಪೂರ್ವಿ ನಾಯಕ್, ರಂಗಶಿವಾರೆಡ್ಡಿ, ರಾಜೀವ್ ಗೌಡ, ಸಮೃದ್ಧಿ ಮಂಜುನಾಥ್, ನೈಮಿರಾಜ್ ನಾಯಕ್, ಶರಣ್ಗೌಡ ಕಂದುಕೂರ್, ಕರಿಯಮ್ಮ ಮತ್ತೆ MT ಕೃಷ್ಣಪ್ಪ ಅವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನೊಂದಷ್ಟು ಕೆಲವು ಶಾಸಕರು ಬರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಆದ್ರೆ ಸದ್ಯಕ್ಕೆ ಬಹುತೇಕ ಶಾಸಕರು ಹಾಜರಾಗಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಆಪ್ತ ವಲಯದಲ್ಲಿ ಮಾಹಿತಿ ನೀಡ್ತಿರುವಂತದ್ದು. ಆದ್ರೆ ಇಲ್ಲಿ ಗೈರಾಗಿರುವಂತದ್ದು HD ರೇವಣ್ಣ, GT ದೇವೇಗೌಡ, ಜೊತೆಗೆ ಹನ್ನೂರು ಮಂಜು, ಜೊತೆಗೆ ಶಿಡ್ಲಘಟ್ಟ ರವಿ, ಇವರು 4 ಜನ ಮಾತ್ರ ಈಗ ಗೈರಾಗಿದ್ದಾರೆ. ಉಳಿದವರು ಸಭೆಗೆ ಹಾಜರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ಲಭ್ಯ ಆಗಿರುವಂತದ್ದು. ಜೊತೆಗೆ ಈ ಒಂದು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗ್ತಿರುವಂತದ್ದು ಯಾಕೆ ಅಡ್ಡ ಮತದಾನ ಮಾಡಲಾಯಿತು ಅನ್ನೋದು ಬಹಳ ಒಂದು ಗಂಭೀರವಂತದ್ದು. ಯಾಕಂದ್ರೆ ನಮ್ಮ ಜೊತೆ ಇದ್ದು ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಯ್ತು ಅನ್ನೋದ್ರ ಬಗ್ಗೆ ಶಾಸಕರಿಂದ ಅಭಿಪ್ರಾಯವನ್ನ ಕೇಳ್ತಿರುವಂತದ್ದು. ಯಾಕಂದ್ರೆ ನಿಮ್ಮನ್ನ ನಂಬಿ ನಾನು ಅಭ್ಯರ್ಥಿಯನ್ನು ಹಾಕಿದ್ದೆ, ಆದ್ರೆ ನೀವು ಈ ರೀತಿ ನಡ್ಕೊಂಡಿರೋದ್ರಿಂದ ಪಕ್ಷಕ್ಕೂ ಡ್ಯಾಮೇಜ್ ಆಗಿದೆ, ಜೊತೆಗೆ ಮುಂದಿನ ದಿನಗಳಲ್ಲಿ ಇದು ಸಾಕಷ್ಟು ಕಾಂಗ್ರೆಸ್ ಅಸ್ತ್ರವಾಗಿ ಪರಿಗಣಿಸುತ್ತೆ. ಹೀಗಾಗಿ ಯಾಕೆ ಅಡ್ಡ ಮತದಾನ ಮಾಡಲಾಯಿತು, ಏನಾದ್ರೂ ಬೆದರಿಕೆಗಳಾಯ್ತಾ, ಅಥವಾ ತಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಕೆಲಸಗಳಿಗೆ ಏನಾದ್ರೂ ಆಮಿಷಕ್ಕೆ ಬಲಿಯಾದ್ರ, ಅಥವಾ ತಮ್ಮ ರಾಜಕೀಯ ಭವಿಷ್ಯಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ರಾಜಕೀಯ ಭವಿಷ್ಯನ ರೂಪಿಸ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ನಿರ್ಧಾರಗಳನ್ನ ಏನಾದ್ರೂ ತೆಗೆದುಕೊಳ್ಳಲಾಯ್ತಾ, ಅಥವಾ ತಮಗೆ ಕಾಂಗ್ರೆಸ್ ನಾಯಕರಿಂದ ಏನಾದ್ರೂ ಬೆದರಿಕೆಗಳಿತ್ತ ಅನ್ನೋದ್ರ ಬಗ್ಗೆ ಕುಮಾರಸ್ವಾಮಿ ಅವರು ನೇರವಾಗಿ ಶಾಸಕರಿಗೆ ಕೇಳ್ತಾ ಇರುವಂತದ್ದು. ಒಂದ್ ವೇಳೆ ತಮಗೆ ತಮ್ಮ ಪಕ್ಷದಲ್ಲಿ ಏನು ತಮ್ಮ ಒಂದು ಏನು ಅಸಮಾಧಾನ ಇದ್ರೆ, ಅಥವಾ ನಮ್ಮ ನಾಯಕರ ಮೇಲೆ ನಿಮ್ಗೆ ಅಸಮಾಧಾನ ಇದ್ರೆ ತಾವು ನೇರವಾಗಿ ತಮ್ಮ ಪಕ್ಷಕ್ಕೆ ಬಿಟ್ಟು ಹೋಗ್ಬೋದು ಅನ್ನೋ ಒಂದು ಸೂಚನೆಗಳನ್ನು ಕೊಡುವ ಸಾಧ್ಯತೆಗಳು ಇರುವಂತದ್ದು ಇದಷ್ಟೇ. ಆದ್ರೆ ಇಲ್ಲಿ ಶಾಸಕರು ತಮ್ಮ ಅಭಿಪ್ರಾಯಗಳನ್ನ ಯಾವ ರೀತಿ ಹೇಳ್ತಾರೆ, ಅಥವಾ ತಾವು ಕಾಂಗ್ರೆಸ್ ನಾಯಕರು ಏನಾದ್ರು ಬೆದರಿಕೆ ಹಾಕಿದ್ರೆ, ಅಥವಾ ಕ್ಷೇತ್ರದ ಅಭಿವೃದ್ಧಿ ವಿಚಾರವಾಗಿ ಏನಾದ್ರು ಮತದಾನ ಮಾಡಲಾಯ್ತು ಅನ್ನೋದ್ರ ಬಗ್ಗೆ ತಿಳಿಸಲಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಇರುವಂತದ್ದು. ಆದ್ರೆ ಇಲ್ಲಿ ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಕೂಡ ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಮಾಹಿತಿ ಇದೆ ಅಂತ ಬೆಳಗ್ಗೆನೆ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಈಗ ನೋಡಿದ್ರೆ ಎಲ್ಲಾ ಶಾಸಕರು ಕೂಡ ಹಾಜರಾಗಿದ್ದಾರೆ. ಆದ್ರೆ ಯಾರು ಇಲ್ಲಿ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋದು ಕೂಡ ಕುತೂಹಲ ಇರುವಂತದ್ದು. ಜೊತೆಗೆ ಈ ಒಂದು ವಿಚಾರ ಏನು ಶೀಘ್ರದಲ್ಲೇ ಬಹಿರಂಗ ಆಗುತ್ತೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇರುವಂತದ್ದು. ಆದ್ರೆ ಈ ಒಂದು ನಿಟ್ಟಿನಲ್ಲಿ ಕಾಂಗ್ರೆಸ್ ಯಾವ ರೀತಿ JDS ನಾಯಕರನ್ನ ಟಾರ್ಗೆಟ್ ಮಾಡುತ್ತೆ ಅನ್ನೋ ಒಂದು ಆತಂಕ JDS ನಾಯಕರಿಗಿದೆ. ಇನ್ನೊಂದ್ ಕಡೆ ತಮ್ಮ ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕಾದ್ರೆ ತಮ್ಮ ಪರವಾಗಿ ನಿಷ್ಠಾವಂತ ಏನು ನಾಯಕರಿದ್ದಾರೆ ಅವ್ರನ್ನ ಬಳಸ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಅವರು ಒಂದ್ ವೇಳೆ ತಮ್ಮ ಪಕ್ಷದಲ್ಲಿ ಏನಾದ್ರು ತೊಂದರೆ ಇದೆ ತಾವು ಪಕ್ಷವನ್ನು ಬಿಟ್ಟು ಹೋಗ್ಬೋದು, ತಮ್ಮ ಒಂದು ರಾಜಕೀಯ ಭವಿಷ್ಯವನ್ನು ರೂಪಿಸ್ಕೊಂಡು ಬೇರೆ ಪಕ್ಷದಲ್ಲಿ ಅನ್ನೋ ಒಂದು ಸಲಹೆಗಳನ್ನು ಕೊಡುವ ಸಾಧ್ಯತೆ ಇರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.